ಸೊ ಇವತ್ತು ನಾವು ಬೈಬಲ್ ಬಗ್ಗೆ ಸ್ವಲ್ಪ ಕಲಿತೀವಿ. ಬೈಬಲ್ ಬಂದ್ಬಿಟ್ಟು ಭಾಳ ವಿಶೇಷವಾದ ಒಂದು ಪುಸ್ತಕ, ಬೇರೆ ಪುಸ್ತಕಗಳಿಗಿಂತ ವಿಭಿನ್ನವಾಗಿದೆ. ಯಾಕೆ ವಿಭಿನ್ನವಾಗಿದೆ? ವೈ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಬುಕ್ಸ್? ಬೈಬಲ್ ಅನ್ನೋದನ್ನು ಗ್ರೀಕ್ ಪದದಿಂದ, ಬಿಬ್ಲಿಯಾ ಅನ್ನೋ ಒಂದು ಪದದಿಂದ ನಾವು ಅದನ್ನು ತಗೊಂಡಿದ್ದಾರೆ. ಸೊ ಬಿಬ್ಲಿಯಾ ಅಂದರೆ ಎಲ್ಲ ಪುಸ್ತಕಗಳ ಸಂಗ್ರಹ. ಓಕೆ, ಸೊ 66 ಪುಸ್ತಕಗಳ ಒಳಗೊಂಡಿದೆ. ಚಿಕ್ಕ ಚಿಕ್ಕ ಪುಸ್ತಕಗಳು 39 ಹಳೆಯ ಒಡಂಬಡಿಕೆ ಮತ್ತು 27 ಹೊಸ ಒಡಂಬಡಿಕೆ. ಸೊ ಮುಖ್ಯವಾದ ಒಂದು ದೊಡ್ಡ ಒಂದು ಇದರ ಒಂದು ಕೇಂದ್ರ ಥೀಮ್ ಏನಂದರೆ ಗಾಡ್ಸ್ ಲವಿಂಗ್ ಪ್ಲಾನ್ ಟು ರೆಸ್ಕ್ಯೂ ಮ್ಯಾನ್ಕೈಂಡ್. ಅಂದರೆ ಏನು, ಇಲ್ಲಿ ನಾವೇನು ನೋಡ್ತೇವೆ, ದೇವರು ಮನುಷ್ಯರನ್ನ ಹೇಗೆ ರಕ್ಷಿಸ್ತಾರೆ ಅಂತ ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್, ಓಕೆ, ಒಂದು ಕೇಂದ್ರ ಥೀಮ್ ಮಾನವ ಕುಲವನ್ನು ರಕ್ಷಿಸಲು ದೇವರ ಪ್ರೀತಿಯ ಯೋಜನೆ. ಸೊ ಬೈಬಲ್ ಪುಸ್ತಕ ಬಹಳ ಮಾರಾಟವಾಗುವಂಥ ಪುಸ್ತಕ, ಬಹಳ ವಿಚಲಿತಲಾಗುವಂಥ ಒಂದು ಪುಸ್ತಕ ಮತ್ತು ಬಹಳ ಮುದ್ರಣ ಹೊಂದಿರುವಂಥ ಪುಸ್ತಕ. ಸುಮಾರು 5 ಬಿಲಿಯನ್ ಬೈಬಲ್ಸ್ನ ಪ್ರಿಂಟ್ ಮಾಡಲಾಗಿದೆ. ದ ಬೈಬಲ್ ಇಸ್ ದ ವರ್ಲ್ಡ್ಸ್ ಬೆಸ್ಟ್ ಸೆಲ್ಲರ್. ಅಂದರೆ ಬೇರೆ ಎಲ್ಲ ಪುಸ್ತಕಗಳಿಂದ ಹೆಚ್ಚಾಗಿ ಮಾರಾಟ ಆಗುವಂಥ ಒಂದು ಪುಸ್ತಕ. ಸುಮಾರು 2500 ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದಿಸಲಾಗಿದೆ. ಹಳೆಯ ಪುಸ್ತಕ ಆದರೂ ಈಗಿನ ಕಾಲಕ್ಕೆ ಬಹಳ ಅನುಗುಣವಾಗಿದೆ. ಇದು ಎಲ್ಲಿ ಬರೆದಿದ್ದಾರೆ ಅಂತ ನೋಡುವಾಗ ಮಿಡಲ್ ಈಸ್ಟ್, ಏಷ್ಯಾ ಮೈನರ್, ಮಾಡರ್ನ್ ಡೇ ಟರ್ಕಿ, ಯುರೋಪಲ್ಲಿ ಬರೆಯಲಾಗಿದೆ. ಇದನ್ನು ಸುಮಾರು 40 ಲೇಖಕರು ಬರೆದಿದ್ದಾರೆ. 30 ಹಳೆಯ ಒಡಂಬಡಿಕೆಯ ಲೇಖಕರು ಮತ್ತು 10 ಹೊಸ ಒಡಂಬಡಿಕೆಯ ಲೇಖಕರು. ಸುಮಾರು 1600 ವರ್ಷಗಳಲ್ಲಿ ಇದನ್ನು ಬರೆಯಲಾಗಿದೆ. 40 ಜನರೇಷನ್ಗಳಲ್ಲಿ ಬರೆಯಲಾಗಿದೆ. ಎಲ್ಲ ಕೆಲಸ ಮಾಡುವಂಥ ಜನರಿಂದ ಬರೆಯಲಾಗಿದೆ. ಅದು ರಾಜರಿರ್ಬೋದು, ರೈತರಿರ್ಬೋದು, ವೈದ್ಯರಿರ್ಬೋದು, ಮೀನುಗಾರರಿರ್ಬೋದು, ಟ್ಯಾಕ್ಸ್ ಕಲೆಕ್ಟರ್ ಇರ್ಬೋದು ಮತ್ತು ವಿದ್ವಾಂಸರಿರ್ಬೋದು, ಎಲ್ಲ ರೀತಿಯ ಜನರು ಬರೆದಂಥ ಪುಸ್ತಕ. ಬೇರೆ ಬೇರೆ ಸ್ಥಳಗಳಲ್ಲಿ ಬೈಬಲ್ನ ಬರೆಯಲಾಗಿದೆ. ಅಂದರೆ ಕಾಡಿನಲ್ಲಿ, ಗುಹೆಗಳಲ್ಲಿ, ಅರಮನೆಯಲ್ಲಿ, ಏನೋ ಮತ್ತು ಪ್ರಿಸನ್, ಓಕೆ, ಜೈಲಲ್ಲಿ ಮತ್ತು ಬೇರೆ ಕಡೆ ಊರುಗಳಲ್ಲಿ ಬರೆಯಲಾಗಿದೆ. ಬೇರೆ ಬೇರೆ ಸಮಯಗಳಲ್ಲಿ ಬರೆಯಲಾಗಿದೆ. ಅಂದರೆ ವಾರ್ ಟೈಮಲ್ಲಿ, ಯುದ್ಧ ಆಗುವಾಗ, ಮತ್ತು ಸಮಾಧಾನದ ಒಂದು ಸಮಯದಲ್ಲಿ, ಬಡತನದಲ್ಲಿ ಮತ್ತು ಬಹಳ ಅಭಿವೃದ್ಧಿ ಆಗಿರುವಂಥ ಸಮಯದಲ್ಲಿ, ಸ್ವಾತಂತ್ರ್ಯದ ಸಮಯದಲ್ಲಿ ಮತ್ತು ಗುಲಾಮತನದ ಸಮಯದಲ್ಲಿ ಇದನ್ನು ಬರೆಯಲಾಗಿದೆ. ಬೇರೆ ಬೇರೆ ಸಂತೋಷವಾಗಿ ಇರುವಾಗಲೂ ಬರೆಯಲಾಗಿದೆ ಮತ್ತು ದುಃಖವಾಗಿರುವಾಗಲೂ ಬರೆಯಲಾಗಿದೆ. ಸೊ ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಬರೆಯಲಾಗಿದೆ ಮತ್ತು ಹೀಬ್ರೂ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿ ಬೈಬಲನ್ನು ಬರೆಯಲಾಗಿದೆ. ಸೊ ಬೈಬಲಲ್ಲಿ ಬಹಳ ಮಹತ್ವದ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ವೇರ್ ಡಿಡ್ ಐ ಕಮ್ ಫ್ರಮ್? ನಾನು ಎಲ್ಲಿಂದ ಬಂದೆ ಅಂತ ನಾವು ನೋಡ್ತೇವೆ. ನಾನು ಏನಕ್ಕೆ ಇಲ್ಲಿನಾಗಿದ್ದೀನಿ ಅಂತ ನಾವು ನೋಡ್ತೀವಿ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ನಾನು ಎಲ್ಲಿಂದ ಬಂದೆ, ನಾನು ಹೇಗೆ ಇಲ್ಲಿದ್ದೀನಿ, ನಾನು ಎಲ್ಲಿಗೆ ಹೋಗ್ತೇನೆ. ಸೊ ಯಾಕೆ ಬೈಬಲ್ ಬಹಳ ವ್ಯತ್ಯಾಸವಾಗಿದ್ದು ಅಂತ ನೋಡುವಾಗ 2 ತಿಮೋಥಿ 3:16-17 ಹೇಳುತ್ತೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವುದು. ಸೊ ದೈವ ಪ್ರೇರಿತವಾದ ಅಂದರೆ ದೇವರಿಂದ ಬಂದ, ಮನುಷ್ಯರಿಂದ ಬಂದಿಲ್ಲ, ದೇವರಿಂದನೇ ಬಂದಿದ್ದು ಅಂತ ವಚನ ಹೇಳುತ್ತೆ. ಸೊ ಏನಕ್ಕೆ ಬಹಳ ಉಪಯುಕ್ತವಾಗಿದೆ? ಬೋಧಿಸೋಕ್ಕೆ, ಖಂಡಿಸೋದಕ್ಕೆ ಮತ್ತು ತಿದ್ದುಪಾಟಿಗೆ ಮತ್ತು ನೀತಿ ಶಿಕ್ಷೆಗೆ ಬಹಳ ಉಪಯುಕ್ತವಾಗಿದೆ. ಇದು ದೇವರಿಂದ ನೇರವಾಗಿ ಬಂದಿರುವಂಥ ಒಂದು ಪುಸ್ತಕ. 2 ಪೇತ್ರ 1ನೇ ಅಧ್ಯಾಯ 21 ನೋಡ್ತೇವೆ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೂ ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಂಡಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು
ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ಸೊ ಇಲ್ಲಿ ಬೈಬಲ್ ಎಲ್ಲವೂ ಕೂಡ ಸತ್ಯವಾಗಿದೆ, ಯಾವುದು ಕೂಡ ಅಲ್ಲಿ ತಪ್ಪು ಇಲ್ಲ, ಮಿಸ್ಟೇಕ್ ಇಲ್ಲ. ಸೊ ಐತಿಹಾಸಿಕವಾಗಿ ವೈಜ್ಞಾನಿಕವಾಗಿ ಎಲ್ಲವೂ ಸರಿಯಾಗಿದೆ. ಬೈಬಲ್ನ 3 ಭಾಷೆಗಳಲ್ಲಿ ಬರೆಯಲಾಗಿದೆ ಅಂತ ನಾನು ಆಗಲೇ ಹೇಳಿದೆ, ಹೀಬ್ರೂ, ಗ್ರೀಕ್ ಮತ್ತು ಅರಾಮಿಕ್. ಹೀಬ್ರೂನ ಮೆಸೊಪೊಟೇಮಿಯಾ ಒಂದು ದೇಶದಲ್ಲಿ ಉಪಯೋಗಿಸ್ತಾ ಇದ್ರು. ಬಹಳಷ್ಟು ಹಳೆ ಒಡಂಬಡಿಕೆಯಿಂದ ಹೀಬ್ರೂ ಭಾಷೆಯಲ್ಲಿ ಉಪಯೋಗಿಸಿ ಬಂದಿದ್ದಾರೆ. ಅರಾಮಿಕ್, ಸೊ ಪ್ಯಾಲೆಸ್ಟೈನಲ್ಲಿ ಬಳಕೆಯಲ್ಲಿ ಇದ್ದಂಥ ಒಂದು ಭಾಷೆ ಅರಾಮಿಕ್ ಭಾಷೆ ಆಗಿತ್ತು. ಯೇಸು ಕ್ರಿಸ್ತು ಈ ಭಾಷೆಯನ್ನು ಮಾತನಾಡ್ತಾರೆ. ಗ್ರೀಕ್ ಬ್ರಿಟನ್, ಓಕೆ, ಗ್ರೀಕ್ ಅಂತ ನೋಡುವಾಗ ನ್ಯೂ ಟೆಸ್ಟಮೆಂಟ್ ರಿಟನ್ ಇನ್ ಗ್ರೀಕ್. ಓಕೆ, ಸೊ ಗ್ರೀಕ್ ವರ್ಷನ್ ಆಫ್ ಓಲ್ಡ್ ಟೆಸ್ಟಮೆಂಟ್ ಇಸ್ ಕಾಲ್ಡ್ ಸೆಪ್ಟಜಿಂಟ್. ನಮಗೆ ಹೇಗೆ ಸಿಕ್ತು ಬೈಬಲ್ ಅಂತ ನಾವು ನೋಡುವಾಗ, ಸೊ ಓರಲ್ ಆಗಿ ಮತ್ತು ಬ್ರಿಟನ್ ಟ್ರೆಡಿಷನ್, ಮೌಖಿಕ ಮತ್ತು ಬರೆಯುವಂಥ ಲಿಪಿಯ ಮತ್ತು ಸಂಪ್ರದಾಯಗಳಿಂದ ನಾವು ನೋಡಬಹುದು. ಬಾಯಿಯ ಮಾತು, ಲೌಕಿಕ ಅಂದರೆ ಬೈ ವರ್ಡ್ ಆಫ್ ಮೌತ್. ಸೊ ಆಗಿನ ಕಾಲದಲ್ಲಿ ಏನು ಮಾಡ್ತದೆ ಅಂದರೆ ಭಾಳ ವಿಷಯಗಳನ್ನ ಜ್ಞಾಪಕದಲ್ಲಿ ಇಟ್ಕೊತಾರೆ. ಭಾಳ ವಿಷಯಗಳನ್ನ ನೋಡುವಾಗ ಪದ್ಯ, ಹಾಡು, ಜನ ಎಲ್ಲ ಜ್ಞಾಪಕ ಇಟ್ಟೋದು ಅಲ್ವಾ. ಸೊ ನಾವು ಫೋನ್ ತಗೊಳ್ಳುವಾಗ ಫೋನ್ ನಂಬರ್ಗಳೆಲ್ಲ ನಮ್ಗೆ ಜ್ಞಾಪಕ ಇತ್ತು ಅಲ್ವಾ. ಸೊ ಆ ಥರ ಭಾಳ ಪದ್ಯಗಳು, ವಿಷಯಗಳು ಜನರಿಗೆ ಜ್ಞಾಪಕ ಇತ್ತು. ಸೊ ಜನ ಇನ್ನೊಬ್ಬರಿಗೆ ಹೇಳ್ತಾ ಇದ್ರು. ಸೊ ಈ ರೀತಿಯಾಗಿ ಬೈಬಲ್ ಒಬ್ಬರಿಂದ ಇನ್ನೊಬ್ಬರಿಗೆ ದಟ್ ವಾಸ್ ಟ್ರಾನ್ಸ್ಫರ್. ಓಕೆ, ಸೊ ದೆನ್ ರಿಟನ್. ಓಕೆ, ಬರೆದಿರುವಂಥ ಲಿಖಿತ ಸಂಪ್ರದಾಯದ ನೋಡುವಾಗ ಲಿಖಿತ ಯಾವಾಗ ಪ್ರಾರಂಭ ಆಯಿತು ಅಂದರೆ ಸುಮಾರು 300 BC, ಅಂದರೆ ಯೇಸುವಿಗಿಂತ ಮುಂಚೆ 300 ಶತಮಾನಗಳ ಹಿಂದೆ ಇದು ಸ್ಟಾರ್ಟ್ ಆಯಿತು. ಕ್ಯೂನಿಫಾರ್ಮ್ ಸ್ಕ್ರಿಪ್ಟ್ ಅಂತ ನಾವು ಹೇಳ್ತೀವಿ, ಅರ್ಲಿಯಸ್ಟ್ ಫಾರ್ಮ್ ಆಫ್ ರೈಟಿಂಗ್. ಓಕೆ, ಈ ರೀತಿಯಾದ ಒಂದು ಲಿಪಿಗಳಿಗೆ ಯೂನಿಫಾರ್ಮ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ. ಓಕೆ, ಇದನ್ನು ಯಾವುದ್ರಲ್ಲಿ ಬರೆಯಲಾಗಿದೆ? ಕಲ್ಲುಗಳಲ್ಲಿ, ಓಕೆ, ಮಣ್ಣಿನಲ್ಲಿ, ಓಕೆ, ಹಲಗೆಗಳಲ್ಲಿ, ಓಕೆ, ಈ ರೀತಿಯಾದ ವಿಷಯಗಳಲ್ಲಿ ಅದನ್ನು ಬರೆದು ದೇವರ ವಾಕ್ಯನ ಅದರಲ್ಲಿ ಬರೀತಾರೆ. ಓಕೆ, ನೆಕ್ಸ್ಟ್ ನಾವು ನೋಡುವಾಗ ಹೀಬ್ರೂ ಲಿಪಿ ಈ ರೀತಿಯಾಗಿದೆ. ಅರ್ಥ ಆಗಿದೆ ನಿಮಗೆ? ಸೊ ನಂತರ ಏನಾಯ್ತು ಅಂದರೆ ಒಂದು ಪ್ಯಾಪಿರಸ್, ಒಂದು ಮರದ ಎಲೆಯಲ್ಲಿ ಅದನ್ನು ಒಣಗಿಸಿ ಅದರ ಮೇಲೆ ದೇವರ ಲಿಪಿಗಳನ್ನು ಬರಿತಾ ಇದ್ರು. ಓಕೆ, ಸೊ ಅದನ್ನು ಒಂದು ಸುರುಳಿಗಳನ್ನಾಗಿ ಮಾಡಿ. ಓಕೆ, ದಟ್ ಇಸ್ ವಾಟ್ ವಿ ಸಿ ಇನ್ 2nd century. ಓಕೆ, ಸೊ ಈಗಿನ ಕಾಲದಲ್ಲಿ ಕೂಡ ಈ ಒಂದು ಸುರುಳಿಗಳು ಇನ್ನೂ ಇವೆ. ಅದು ಎಲ್ಲಿದೆ? ವ್ಯಾಟಿಕನ್ ಲೈಬ್ರರಿ, ದ ಬ್ರಿಟಿಷ್ ಲೈಬ್ರರಿ, ಇಸ್ರೇಲ್ ಮ್ಯೂಸಿಯಂ, ಇದೆಲ್ಲ ಇವಾಗಲೂ ಇದೆ. ಆಗಿನ ಕಾಲದ್ದು ಪ್ಯಾಪಿರಸ್ ಮಾಡಿದಂಥ ಸುರುಳಿಗಳು. ಓಕೆ, ಸೊ ಇನ್ನೊಂದು ನೋಡುವಾಗ ಸುಮಾರು ಸುರುಳಿಗಳು, ಡೆಡ್ ಸ್ಕ್ರೀ ಸ್ಕ್ರಾಲ್ಸ್, ಓಕೆ, ದ ಕಾಡೆಕ್ಸ್ ವ್ಯಾಟಿಕನಸ್, ದ ಕೋಡೆಕ್ಸ್ ಸಿನಾಟಿಕಸ್, ಆಲೆಪ್ಪೋ ಕೋಡೆಕ್ಸ್, ಇದೆಲ್ಲವೂ ಕೂಡ ಒಂದು ಲಿಪಿಯ ಒಂದು ಥರದಲ್ಲಿ ಇದೆ. ಇದು ಇವಾಗ ಕೂಡ ಸಿಕ್ಕಿದೆ. ಸೊ ಅಂದರೆ ಸುಮಾರು 66,000 ಮ್ಯಾನುಸ್ಕ್ರಿಪ್ಟ್ಸ್ ಇದು ಸ್ಟಿಲ್ ದೇರ್. 42,000 ಹಳೆ ಒಡಂಬಡಿಕೆಯಲ್ಲಿ, ಓಕೆ, ಮ್ಯಾನುಸ್ಕ್ರಿಪ್ಟ್ಗಳು, ಲಿಪಿಗಳು, ಮತ್ತು 24,000 ಹೊಸ ಒಡಂಬಡಿಕೆಯ ಒಂದು ಲಿಪಿಗಳು ಇನ್ನೂ ಇವೆ. ಅಂದರೆ ಬೇರೆ ಯಾವ ಪುಸ್ತಕದಲ್ಲೂ ಇಷ್ಟು ಹಳೆಯದು ಇಲ್ಲವೇ ಇಲ್ಲ. So that is why we can be so confident. Amen? So recently in 1947, so ಇಬ್ಬರು ಕುರಿ ಕಾಯೋರು, ಓಕೆ, ಹೋದರು. ಸೊ ಅವರು ಇಂಥ ಸುರುಳಿಗಳನ್ನು ಕಂಡಿಡಿದ್ರು. ಸೊ ದೀಸ್ ಆರ್ ದ ಬ್ರದರ್ಸ್ ಹೂ ವೆಂಟ್, ಓಕೆ, ಬಾಯ್ಸ್, ಆ್ಯಂಡ್ ದೇ ಫೌಂಡ್ ಇಟ್. ಓಕೆ, ಅನೇಕ ಸುರುಳಿಗಳನ್ನು ಕಂಡಿಡಿದ್ರು. ಸೊ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ 1400 ವರ್ಷಗಳ ಹಿಂದೆ, ಯೇಸು ಬರೋಕ್ಕಿಂತ ಮುಂಚೆ ಇದನ್ನು ಬರೆಯಲಾಗಿದೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿವೆ. ಸೊ ಆಗಿನ ಕಾಲದಲ್ಲಿ ಯೂಸ್ ಟು ಬಿ ಜೆವಿಶ್ ಸ್ಕ್ರೈಬ್ಸ್ ಅಂತ ಇದೆ, ವಿದ್ವಾಂಸರು. ದೇ ಹ್ಯಾವ್ ಟು, ಓಕೆ, ಅವ್ರು ಏನು ಮಾಡ್ತಿದ್ರು? ಹ್ಯಾಂಡ್ ರಿಟನ್, ಎವ್ರಿಥಿಂಗ್ ವಾಸ್ ಹ್ಯಾಂಡ್ ರಿಟನ್. ಆ್ಯಂಡ್ ಇನ್ನೊಂದು ಪುಸ್ತಕ ಅದು ಹಾಳಾಗಬಾರ್ದು ಅಂತ ಏನು ಮಾಡ್ತಿದ್ರು? ಇನ್ನೊಂದು ಪುಸ್ತಕದಲ್ಲಿ ಬರೆದು ಆ ಹಳೆ ಪುಸ್ತಕವನ್ನು ಹರಿದಾಕ್ಬಿಡ್ತಿದ್ರು.
ದೇ ವಿಲ್ ಡಿಸ್ಟ್ರಾಯ್. ಅದಕ್ಕೆ ಬಹಳ ಹಳೆ ಪುಸ್ತಕಗಳು ನಮಗೆ ಇಲ್ಲ, ಈಗಾಗಲೇ ಸಿಕ್ಕಿದೆ ಸುಮಾರು, ಬಟ್ ಇನ್ನೂ ಯಾಕೆ ಬಹಳ ಸಿಕ್ಕಿಲ್ಲ ಅಂದರೆ ದೇ ಯೂಸ್ ಟು ಡಿಸ್ಟ್ರಾಯ್. So the earliest copy of the entire Old Testament that exists today was copied in the 10th century AD. ಅಂದರೆ ಈಗ ಸುಮಾರು 10 ಸೆಂಚುರಿಯಲ್ಲಿ ಈ ಒಂದು ಓಲ್ಡ್ ಟೆಸ್ಟಮೆಂಟ್ ಬರೆದಿದ್ದಾರೆ, ಆ ಕಾಪಿ ಇನ್ನೂ ಇದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ 5 ಪುಸ್ತಕಗಳಿದೆ. ಓಕೆ, ದೇ ಕಾಲ್ಡ್ ಪೆಂಟೆಟ್ಯೂಚ್. ಓಕೆ, ಮೋಶೆ ಬರೆದಿರೋಂಥ ಒಂದು ಲಾ ಪುಸ್ತಕಗಳು, ಆಮೇಲೆ ಇತಿಹಾಸಗಳು ಸುಮಾರು 12 ಪುಸ್ತಕಗಳು, ದೆನ್ ಪೋಯಿಟ್ರಿ ಪದ್ಯ ಒಂದು 5, ದೆನ್ ಮೇಜರ್ ಪ್ರಾಫಿಟ್ಸ್ ಹಿರಿಯ ಪ್ರವಾದಿಗಳು 5 ಪುಸ್ತಕಗಳು ಮತ್ತು ಕಿರಿಯ ಪ್ರವಾದಿಗಳು 12 ಪುಸ್ತಕಗಳು. ಸೊ ಅದೇ ರೀತಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತು ಮರಣ ಹೊಂದಿದ ನಂತರ ಸುಮಾರು 20 ವರ್ಷಗಳಾದ ನಂತರನೇ ಎಲ್ಲರೂ ಬರೆಯೋಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಎಲ್ಲರೂ ಅಪೊಸ್ತಲರು ಬರೀ ಬಾಯಿ ಮಾತಿನಿಂದ ದೇವರ ವಾಕ್ಯವನ್ನು ಉಪದೇಶ ಮಾಡ್ತಾರೆ. ಓಕೆ, ಸೊ ಯಾಕೆ ಬರೆಯಲ್ಪಡ್ತು ವಚನ ಅಂದರೆ, ಯಾಕಂದರೆ ನಾವು ನೋಡುವಾಗ ಇವರೆಲ್ಲರಿಗೂ ವಯಸ್ಸಾಗ್ತಾ ಇತ್ತು, ಬಟ್ ಭಾಳ ವಿಷಯಗಳು ಜನರಿಗೆ ತಲುಪ್ತಾ ಇರಲಿಲ್ಲ. ಬಟ್ ಅವರ ವಿಷಯಗಳು ಶೇಖರಣೆ ಆಗಿರಬೇಕು ಮತ್ತು ಇವರು ಇಲ್ಲದೆ ಇರುವಾಗಲೂ ಕೂಡ ಈ ವಿಷಯಗಳು, ಈ ಲಿಪಿಗಳು ಇರಬೇಕು ಅಂತ ಆಮೇಲೆ ಬರೆಯೋಕ್ಕೆ ಶುರು ಮಾಡಿ. ಓಕೆ, ಸೊ ದಟ್ಸ್ ಸೋ ಪ್ರೈಸ್ ಗಾಡ್. ಸೊ ಇದು ಸುಮಾರು 50ರಿಂದ ಕ್ರಿಸ್ತ ಶಕ 100 ಒಳಗಡೆ ಈ ಒಂದು ಫುಲ್ ನ್ಯೂ ಟೆಸ್ಟಮೆಂಟ್ ಪುಸ್ತಕವನ್ನು ಬರೆಯಲಾಗಿದೆ. 27 ಪುಸ್ತಕಗಳಿವೆ. ಮತ್ತಾಯ, ಮಾರ್ಕ್, ಲೂಕ, ಇದು ಸುವಾರ್ತೆಗಳು ಅಂತ ನಾವು ಹೇಳ್ತೀವಿ 4 ಪುಸ್ತಕಗಳು. ಯೋಹಾನ ಮತ್ತು ಇತಿಹಾಸಗಳು, ಅಪೊಸ್ತಲರ ಕೃತ್ಯಗಳು 1 ಮತ್ತು ಪತ್ರಗಳು ಸುಮಾರು 21 ಮತ್ತು ಪ್ರಕಟಣೆ 1. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ನಿಮಗೆಲ್ಲ ಗೊತ್ತಿರಬೇಕು ಕ್ಯಾನನೈಸೇಷನ್. ಓಕೆ, ಐ ಹರ್ಡ್ ಅಬೌಟ್ ಕ್ಯಾನನೈಸೇಷನ್. ಕ್ಯಾನನೈಸೇಷನ್ ಅಂದರೆ 2ನೇ ಸೆಂಚುರಿ ಎಲ್ಲ ವಿದ್ವಾಂಸರು ಒಟ್ಟಿಗೆ ಬಂದು, ಓಕೆ, ದೇ ಡಿಡ್ ಅ ಮೆಷರ್ಮೆಂಟ್. ಓಕೆ, ದ ಗ್ರೀಕ್ ವರ್ಡಿಂದ ಬಂದಿದೆ, ಕ್ಯಾನನ್ ಅಂತ ಗ್ರೀಕ್ ವರ್ಡಿಂದ ಬಂದಿದೆ. ಅಂದರೆ ಏನು, ರೂಲ್ ಆರ್ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಯಾವ ಪುಸ್ತಕ ಇರಬೇಕು, ಇರಕೂಡ್ದು, ಯಾಕೆ ಇರಬೇಕು ಅಂತ ಎಲ್ಲರೂ ಬಂದ್ಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ. ಬೇರೆ ಬೇರೆ, ಓಕೆ, ನಾನು ಕೂಡ ಒಂದು ಪುಸ್ತಕ ಬರ್ತೀನಿ, ಅದು ಕೂಡ ಬೈಬಲಲ್ಲಿ ಬರಬೇಕಂತ ಹೇಳ್ಬೋದು ಕೆಲವು ಜನ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಇದನ್ನು ಸುಮಾರು 165 BCಯಲ್ಲಿ, ಓಕೆ, ದೇ ಫಿಕ್ಸ್ಡ್ ಇಟ್. ಸೊ ದ ಓಲ್ಡ್ ಟೆಸ್ಟಮೆಂಟ್ಸ್ were fixed in 165 BC, but the New Testament were fixed in 3rd century AD. ಓಕೆ, ಸೊ ಯಾವ ಪುಸ್ತಕ ಇಲ್ಲಿ ಇರಬೇಕು ಅಂತ ನಾವು ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ಯಾವ ಪುಸ್ತಕಗಳು ಸೇರಿಸಬೇಕು ಎಂಬ ನಿರ್ಧಾರವು 4 ಅಂಶಗಳನ್ನು ಆಧರಿಸಿದೆ. ಮೊದಲನೇ, ಪುಸ್ತಕವನ್ನು ಅಪೊಸ್ತಲರು ಅಥವಾ ಅಪೊಸ್ತಲರ ನಿಕಟ ಸಹವರ್ತಿ ಬರೆದಿರಬೇಕು. ಅಂದರೆ ಅಪೊಸ್ತಲರು ಬರೆದಿರಬೇಕು ಅಥವಾ ಅವರಿಗೆ ಬಹಳ ಕ್ಲೋಸ್ ಆಗಿರೋ ವ್ಯಕ್ತಿ ಬರೆದಿರಬೇಕು. ಅವಾಗ ಮಾತ್ರ ಹೊಸ ಒಡಂಬಡಿಕೆಯಲ್ಲಿ ಆ್ಯಡ್ ಮಾಡಬೇಕು. ಪುಸ್ತಕದ ವಿಷಯಗಳು ಹೆಚ್ಚಿನ ಆಧ್ಯಾತ್ಮಿಕತೆಯನ್ನು ಹೊಂದಿರಬೇಕು ಮತ್ತು ಹಳೆಯ ಒಡಂಬಡಿಕೆ ಮತ್ತು ಅಪೊಸ್ತಲರ ಬೋಧನೆಯೊಂದಿಗೆ ಒಪ್ಪಂದದಲ್ಲಿರಬೇಕು. ಇಟ್ ಶುಡ್ ಬಿ ಹೈಲಿ ಸ್ಪಿರಿಚುವಲ್. ನಂತರ ಹಳೆಯ ಒಡಂಬಡಿಕೆಗೆ ಅಗ್ರಿ ಆಗಬೇಕು, ಒಪ್ಪಂದ ಮಾಡಬೇಕು, ಅದಕ್ಕೆ ವಿರುದ್ಧವಾಗಿರಬಾರ್ದು ಹಳೆಯ ಒಡಂಬಡಿಕೆ. ಸೊ ಮೂರನೇದು, ಪುಸ್ತಕವನ್ನು ಬಹುಪಾಲು ಚರ್ಚ್ಗಳು ಸ್ವೀಕರಿಸಬೇಕಾಗಿತ್ತು. ಎವ್ರಿಬಡಿ, ಮೋಸ್ಟ್ ಆಫ್ ದ ಚರ್ಚಸ್ ಶುಡ್ ಅಕ್ಸೆಪ್ಟ್. 4, ಪುಸ್ತಕವು ದೇವರಿಂದ ಸ್ಪಷ್ಟವಾಗಿ ಪ್ರೇರಿತರಾಗಿರಬೇಕು. ಇಟ್ ಹ್ಯಾಸ್ ಟು ಬಿ ಇನ್ಸ್ಪೈರ್ಡ್ ಬೈ ಗಾಡ್ಸ್ ಹೋಲಿ ಸ್ಪಿರಿಟ್. ಇನ್ನೊಂದು ಕಾರಣ ನಾವು ನೋಡ್ತೀವಿ, ಬೈಬಲನ್ನು ನಾವು ಯಾಕೆ ಸಂಪೂರ್ಣವಾಗಿ ನಂಬೋದು ಅಂದರೆ, ದೇವರೇ ಸ್ವತಃ ಹೇಳಿದ್ದಾರೆ ಅವರ ವಾಕ್ಯಗಳಲ್ಲಿ, ನನ್ನ ವಾಕ್ಯಗಳು ಯಾವತ್ತೂ ಅಳಿದಲ್ಲ. ಓಕೆ, ನಾವು ನೋಡ್ತೀವಿ ಕೀರ್ತನೆಗಳು 119:89 ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. 152, ನೀನು ನಿನ್ನ ಕಟ್ಟಳೆಗಳನ್ನು ಯುಗಾಂತರಕ್ಕೂ ಸ್ಥಾಪಿಸಿದ್ದಿ ಎಂದು ನಾನು ಮೊದಲಿನಿಂದಲೇ ಅವುಗಳ ಮೂಲಕ ತಿಳಿದುಕೊಂಡಿದ್ದೇನೆ. ಅಂದರೆ ನಾವಿರ್ತೀವಿ, ಇವತ್ತು ನಾವಿರಲ್ಲ. ಎಷ್ಟೊಂದು ಸಂತತಿಗಳು ಬಂತು ಹೋಯ್ತು, ದೇವರ ವಾಕ್ಯ ಯಾವತ್ತೂ ಯುಗ ಯುಗಾಂತರದಲ್ಲಿ.
160 ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ, ನಿನ್ನ ನೀತಿ ವಿಧಿಗಳೆಲ್ಲ ಯುಗ ಯುಗಕ್ಕೂ ಇರುವು. So it is eternal. God has promised he is going to sustain his word. So ಅದೇ ರೀತಿ ಮತ್ತಾಯ 5:17-19 ನಾವು ನೋಡ್ತೀವಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅವನೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಾವು ಬೈಬಲಲ್ಲಿ ನೋಡುವಾಗ ನಾವು ನೋಡ್ತೀವಿ 8362 ಭವಿಷ್ಯ ಸೂಚಕಗಳು, ಅಂದರೆ ಪ್ರಿಡಿಕ್ಟಿವ್ ವರ್ಸಸ್. ಓಕೆ, 1817 ಓಕೆ ನಾವು ನೋಡ್ತೀವಿ ದೇರ್ ಪ್ರಿಡಿಕ್ಷನ್ಸ್, ಭವಿಷ್ಯವಾಣಿಗಳು. 737 ಪ್ರತ್ಯೇಕ ವಿಷಯಗಳು, 300ಕ್ಕೂ ಹೆಚ್ಚು ಮೆಸ್ಸಿಯಾನಿಕ್ ಪ್ರಾಫೆಸೀಸ್. 8 ಪ್ರಾಫೆಸೀಸ್ 2028ರಲ್ಲಿ ಏನಾಗುತ್ತೆ ಅಂತ ನಾವು ಇಲ್ಲಿ ನೋಡುವಾಗ ಏನಾಗುತ್ತೆ ಅಂತ ಇಲ್ಲಿ ಬರೆದಿದ್ವಿ. ಸೊ ಇದನ್ನು ನಾವು ಆದಿಕಾಂಡ 22, ಕೀರ್ತನೆ 22 ಮತ್ತು ಯೆಶಾಯ 53ರಲ್ಲಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಒಬ್ಬ ವ್ಯಕ್ತಿ ಇಲ್ಲ ನೋಡ್ತೇನೆ, ಹಿ ಈಸ್ ಅ ನಾಸ್ತಿಕ. ಓಕೆ, ಈಸ್ ಅನ್ ಏಥಿಸ್ಟ್ ಬೇಸಿಕಲಿ. ಈಸ್ ಫ್ರಮ್ ದ ಫ್ರೆಂಚ್. ಅವನು ಫ್ರೆಂಚ್ನಲ್ಲಿ ಬಂದವನು. ಇವನು ಹೇಳ್ದ 100 ವರ್ಷಗಳಲ್ಲಿ ಬೈಬಲ್ ಇರೋಲ್ಲ ಅಂತ ಹೇಳ್ದ. ಆಮೆನ್. ಸೊ ಸುಮಾರು ವರ್ಷಗಳಾಯಿತು. 1778ರಲ್ಲಿ ಅವನು ಸತ್ತೋದು, 100 ವರ್ಷ ಆಗಿನ ಮುಂಚೆ. ಇವನು ಸತ್ತೋದ್ಮೇಲೆ ಜೆನೀವಾ ಬೈಬಲ್ ಸೊಸೈಟಿನ ಇವ್ರ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವ್ರದ್ದು ಪ್ರಿಂಟಿಂಗ್ ಮಿಷನ್ ಇತ್ತಲ್ಲ, ಆ ಪ್ರಿಂಟಿಂಗ್ ಮಿಷನ್ ಬೈಬಲ್ ಪ್ರಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಭಾಳ ಬೈಬಲ್ಗಳನ್ನು ಶೇಖರಣೆ ಮಾಡಿಟ್ರು. ಅಂದರೆ ಇವನು ಹೇಳ್ದ 100 ವರ್ಷಗಳಲ್ಲಿ ಬೈಬಲ್ ಇರಲ್ಲ ಅಂತ. ಬಟ್ ಇವನಿಲ್ಲ, ಬೈಬಲ್ 1000 ವರ್ಷಗಳಾದರೂ ಇದೆ. ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆಯನ್ನು ಮರೆ ಮಾಡಲಾಗಿದೆ. ಹೊಸ ಒಡಂಬಡಿಕೆಯು ಹಳೆಯ ಒಡಂಬಡಿಕೆಯನ್ನು ಕಾಣುವಂತೆ ಮಾಡಿದೆ. ಓಕೆ, the Old Testament is the New Testament concealed. The New Testament is the Old Testament revealed. Okay, so Bible ಅನ್ನ ಓಕೆ ಯಾಕೆ ನಾವು ಒಪ್ಕೋಬಹುದು? ಓಕೆ, ಬಹಳ ವಿಚಿತ್ರವಾಗಿ ಬೇರೆ ಬೇರೆ ಜನರು ಬರೆದಿದ್ದಾರೆ. ಓಕೆ, ಬಹಳ ಪ್ರವಾದನೆಗಳು ಫುಲ್ಫಿಲ್ ಆಗಿದೆ. ಐತಿಹಾಸಿಕವಾಗಿ, ಸಾಂಪ್ರದಾಯಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲ ಸ್ಪಷ್ಟವಾಗಿದೆ, ಕರೆಕ್ಟ್ ಆಗಿದೆ ಅಲ್ವಾ? ಸೊ ಬಟ್ ಬಹಳ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವಂಥದ್ದು. ಓಕೆ, ಬಟ್ ಒಂದು ಉದಾಹರಣೆ ನಾನು ಕೊಡ್ತೀನಿ. ನೀವೆಲ್ಲರೂ ನೋವಾ ನೌಕೆ ನೋಡಿರ್ಬೋದು. ಓಕೆ, ನೋಡಿದ್ರೆ ಅಟ್ಲೀಸ್ಟ್ ಪಿಕ್ಚರಲ್ಲಾದರೂ, ಮೂವಿಗಳಲ್ಲಿ. ಓಕೆ, ಸೊ ಇಂಗ್ಲೀಷಲ್ಲಿ ಕ್ಯೂಬಿಟ್ ಅಂತ ಅಂತಾರೆ, ಅಂದರೆ ಕನ್ನಡದಲ್ಲಿ ಮೊಳ ಅಂತ. ಒಂದು ಮೊಳ ಹೂ ಕೊಡಿ ಅಂತ ಮುಂಚೆಲ್ಲ ಹೇಳ್ತಾರೆ, 1 ಅಡಿ ಅಂತ ಹೇಳ್ತಾರಲ್ಲ, 1 ಮೊಳ ಇವಾಗಲೂ ಹೇಳ್ತಾರಲ್ಲ. ಓಕೆ, ಸೊ 1 ಕ್ಯೂಬಿಟ್ ಇಸ್ 1 ಮೊಳ, ಅಂದರೆ 1 ಮೊಳಗೆ 1.5 ಫೀಟ್. ಓಕೆ, ಸೊ ಆಗಿನ ಕಾಲದಲ್ಲಿ ದೇವರು ಮೋಶೆಗೆ ಹೇಳಿದ್ದೇನು ಗೊತ್ತಾ? 300 ಕ್ಯೂಬಿಟ್ಸ್ ಲಾಂಗ್, ಅಂದರೆ 450 ಲಾಂಗ್ ಇರಬೇಕು. 50 ಕ್ಯೂಬಿಟ್ಸ್ ಓಕೆ ವಿಡ್ತ್, ಅಗಲ ಇರಬೇಕು, ಅಂದರೆ 75 ಅಡಿ. 30 ಕ್ಯೂಬಿಟ್ಸ್ ಹೈ, ಓಕೆ 45 ಅಡಿ ಹೈ ಇರಬೇಕು. ಈ ರೀತಿಯಾಗಿ ಸ್ಪಷ್ಟವಾಗಿ ದೇವರು ಹೇಳಿದ್ರು ಕಟ್ಟಕ್ಕೆ ನೋವಾಗೆ. ನೋವಾ ಸ್ಪಷ್ಟವಾಗಿ ಅದೇನು ಆಲ್ಟರ್ ಮಾಡೋದಾಗೆ ಕಟ್ಟಿದ. ಪ್ರೈಸ್ ಗಾಡ್. ಇವತ್ತು ಕೂಡ ಬಹಳ ಜನ ಬೋಟ್ ಮಾಡೋರು ದೇ ಫಾಲೋ ದ ಸೇಮ್ ಡೈಮೆನ್ಷನ್ಸ್. ಇಸ್ ಇಟ್ ಅಮೇಸಿಂಗ್? ಓಕೆ, ದ ಡೈಮೆನ್ಷನ್ಸ್ ಸ್ಟಿಲ್ ದೇ ಫಾಲೋ ದಿಸ್. ಸೊ ಡೇಟ್ಸ್ಗಳಿಗೆ ನಾವು ಬರುವಾಗ ನೆಕ್ಸ್ಟ್, ಸೊ 10 ಕಮಾಂಡ್ಮೆಂಟ್ಸ್. ಓಕೆ, ಇದೆಲ್ಲ ಬೈಬಲ್ ಅನುವಾದ ಮಾಡಿದ್ರು. ನೆಕ್ಸ್ಟ್
ಓಕೆ 1400 BC 10 commandments tablets given to Moses by God. ದೇವರು ಮೋಶೆಗೆ ಕೊಟ್ಟ 10 ಕಟ್ಟಳೆಗಳು. 500 BC ಹಳೆಯ ಒಡಂಬಡಿಕೆ ಇಬ್ರು ಹಸ್ತಪ್ರತಿಗಳು ಪೂರ್ಣಗೊಂಡಿವೆ. ಹಳೆಯ ಒಡಂಬಡಿಕೆ 200 BC BC ಅಂದ್ರೆ ಕ್ರಿಸ್ತ ಪೂರ್ವ. ಹಳೆಯ ಒಡಂಬಡಿಕೆ ಮತ್ತು ಅಪೋಕ್ರಿಫಾ ಗ್ರೀಕ್ ಹಸ್ತಪ್ರತಿಗಳು ಪೂರ್ಣಗೊಂಡಿವೆ. 100 ಕ್ರಿಸ್ತ ಶಕ ಹೊಸ ಒಡಂಬಡಿಕೆ ಪೂರ್ಣಗೊಂಡಿದೆ. 382 AD ಕ್ರಿಸ್ತ ಶಕ ಲ್ಯಾಟಿನ್ ವಲ್ಗೇಟ್ ಹಸ್ತಪ್ರತಿಗಳನ್ನು ಉತ್ಪಾದಿಸಲಾಗಿದೆ. ನೆಕ್ಸ್ಟ್, ಸೊ ಇವ್ರು ನಿಮ್ಗೆ ಯಾರು ಗೊತ್ತಾ? ನಿಮಗೆ ಜಾನ್, ಹ್ಯಾವ್ ಯು ಹರ್ಡ್ ಅಬೌಟ್ ಜಾನ್ ವಿಲ್ಕ್ಲಿಫ್? Most eminent Oxford theologian of his day. He and his associates were the first to translate the entire Bible from Latin to English. Latin ಇಂದ ಇಂಗ್ಲಿಷ್ಗೆ ಅನುವಾದ ಮಾಡಿದ ಮೊದಲ ವ್ಯಕ್ತಿ. ಇಂಗ್ಲಿಷಲ್ಲಿ ಮೊಟ್ಟ ಮೊದಲಾಗಿ ಅನುವಾದ ಮಾಡಿದ ಜಾನ್ ವಿಲ್ಕ್ಲಿಫ್. ನೋಡು ನೆಕ್ಸ್ಟ್, ಪ್ರಿಂಟಿಂಗ್ ಒಂದು ಮಿಷನ್ ಅನ್ನ ಕಂಡಿಡಿದವನು ಜಾನ್ ಗಿಟನ್ಬರ್ಗ್, ಜರ್ಮನ್ ದೇಶದ ಒಬ್ಬ ವ್ಯಕ್ತಿ. He is the first one to invent, and the first book to be printed is Bible. German nation. He is the first one. Martin Luther. Okay, you all know this? Okay, what happened? Martin Luther, ಅವನು ಗ್ರೀಕ್ ನಿಂದ ಜರ್ಮನ್ಗೆ ಅನುವಾದ ಮಾಡಿದ ಬೈಬಲ್, and he also started the Protestant movement. Right? ಇವರು ವಿಲಿಯಂ ಟಿಂಡೆಲ್ ಗ್ರೀಕ್ನಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದ. ಇವನು ಈ ಥರ ಮಾಡ್ದ ಅಂತ ಆಗಿನ ಕಾಲದ ರಾಜ ಇವನ್ನ ಈಟಿಯಿಂದ ಚುಚ್ಚಿದ. ಅವನ ಕೊನೆಯ ಪದಗಳು ಏನಾಗಿತ್ತು ಗೊತ್ತಾ? ದೇವರೇ, ಈ ರಾಜನ ಕಣ್ಣನ್ನು ತೆರೆಯಿರಿ. ಅವನ ಕೊನೆಯ ಪದಗಳು ಬೈಬಲಲ್ಲಿ ಆ ಟೈಮಲ್ಲಿ ಮೊದಲ ಪ್ರಾರಂಭದಲ್ಲಿ ಬರೆದಾಗ ಅಧ್ಯಾಯಗಳನ್ನ ಕ್ರಮವಾಗಿರಲಿಲ್ಲ ಮತ್ತು ವಚನಗಳಿಗೆ ಅಂಕಿಗಳಿರಲಿಲ್ಲ. 1551 ರಾಬರ್ಟ್ ಸ್ಟೀಫನ್ ಡಿವೈಡೆಡ್ ಇಂಟು ವರ್ಸಸ್, ವಚನಗಳಿಗೆ ಕ್ರಮವಾಗಿ ಬರೆದ ರಾಬರ್ಟ್ ಸ್ಟೀಫನ್. 1560 ನಾವು ಕ್ರಿಸ್ತ ಶಕ ನೋಡುವಾಗ ಓಲ್ಡ್ ಅಂಡ್ ನ್ಯೂ ಟೆಸ್ಟಮೆಂಟ್ ಇಂಗ್ಲಿಷ್ ಬೈಬಲ್ ವಾಸ್ ಪ್ರಿಂಟೆಡ್, ದಟ್ ಇಸ್ ಕಾಲ್ಡ್ ಜಿನಿವಾ ಬೈಬಲ್. 1611 ದ ಫಸ್ಟ್ ಕಿಂಗ್ ಜೇಮ್ಸ್ ಬೈಬಲ್ ವಾಸ್ ಪ್ರಿಂಟೆಡ್. ಕನ್ನಡ ಬೈಬಲ್ ಬಗ್ಗೆ ನಾವು ನೋಡುವಾಗ 1809 ಸಿರಾಪುರ್ ಮಿಷನರೀಸ್ ಅವರು ಕೋಲ್ಕತ್ತಾಗೆ ಬಂದರು 1809. ಸೊ ಅವಾಗ ಅವರು ನ್ಯೂ ಟೆಸ್ಟಿಮೆಂಟ್ನ ಅನುವಾದ ಮಾಡಿದ್ರು ಕನ್ನಡಕ್ಕೆ. ಬಟ್ ಆದರೆ 1 ವರ್ಷ ಆದಮೇಲೆ ಆ ಪ್ರಿಂಟಿಂಗ್ ಪ್ರೆಸ್ ಹತ್ಕೊಂಡು ಹೊರದೋಯ್ತು. ಫುಲ್ ಅವರೆಲ್ಲ ಏನೆಲ್ಲ ಕಷ್ಟಪಟ್ಟಿದ್ರು ಅದೆಲ್ಲ ಹೋಯ್ತು, ಎಲ್ಲ ನಾಶ ಆಗೋಯ್ತು. ಅದಾದ ನಂತರ 1810 ಜಾನ್ ಹ್ಯಾನ್ಸನ್ ಬಳ್ಳಾರಿಗೆ ಬಂದ. ಅಲ್ಲಿ ಅವನು ಕನ್ನಡವನ್ನು ಕಲಿತು ವ್ಯಾಕರಣವನ್ನು ಕಲಿತ. ಸೊ ಅಲ್ಲಿ ಅವನು ನ್ಯೂ ಟೆಸ್ಟಮೆಂಟ್ ಬೈಬಲ್ನ ಟ್ರಾನ್ಸ್ಲೇಟ್ ಮಾಡ. Isn't it awesome? Somebody learn Kannada, learn grammar, New Testament Kannada ಅನುವಾದ. 3 people got together. ಹರ್ಮನ್ ಮೊಗ್ಲಿ, ಜಾನ್ ಹ್ಯಾನ್ಸ್ ಮತ್ತು ಇನ್ನೊಬ್ರು ವಿಲಿಯಂ ರೀವ್. ದಟ್ ಈಸ್ ಬೇಸಿಕಲಿ 1868. 1868 ಇವ್ರು 3 ಜನ ಸೇರಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆನ ಫುಲ್ ಟ್ರಾನ್ಸ್ಲೇಟ್ ಮಾಡಿದ್ರು ಕನ್ನಡ. Amen. Lot of hard work, right? Their hard work, they are reaping the harvest. Okay. 1885 ಅಪೋಕ್ರಿಫಾ ವಾಸ್ ರಿಮೂವ್ಡ್. ಅಂದರೆ ನೀವು ರೋಮನ್ ಕ್ಯಾಥಲಿಕ್ ಪುಸ್ತಕಗಳಲ್ಲಿ ಭಾಳ ಪುಸ್ತಕ ಇತ್ತಲ್ಲ, ಅದೆಲ್ಲ ಕರೆಕ್ಟ್ ಈ ಬೈಬಲಿಂದ ತೆಗೆದುಬಿಟ್ರು. 1888 ಮೊದಲನೇದಾಗಿ ಬೈಬಲ್ ಪ್ರಿಂಟ್ ಆಗಿದ್ದು ಬೆಂಗಳೂರಲ್ಲಿ. 1888 ಆಮೇಲೆ ಎಲ್ಲ ಸ್ವಲ್ಪ ಅದು ಕರೆಕ್ಟ್ ಮಾಡಿ ಒಂದು ವರ್ಷನ್ಸ್ ಎಲ್ಲ ಕರೆಕ್ಟ್ ಮಾಡಿ 1934 ಆ ಬೈಬಲ್ನ ಪ್ರಿಂಟ್ ಮಾಡಿದ್ರು. ಆ ಬೈಬಲ್ನೇ ನಾವು ಇವತ್ತು ಕೂಡ ಯೂಸ್ ಮಾಡ್ತೀವಿ. 1934. ಸೊ
1947ರಲ್ಲಿ ಡೆಡ್ ಸ್ಕ್ರೀಸ್ ಕ್ಲಾಸ್ ಸಿಕ್ಕಿದೆ ಅಂತ ನಾವು ಹೇಳಿದ್ವಲ್ಲ, 2 ಹುಡುಗರು ಕಂಡುಹಿಡಿದ್ರು. 1982ರಲ್ಲಿ ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಮಾಡರ್ನೈಸ್ ಇನ್ ಇಂಗ್ಲಿಷ್. ಓಕೆ, ಟ್ರಾನ್ಸ್ಲೇಷನ್ಗಳಿಗೆ ಹೋಗುವಾಗ ಯಾವ ಅನುವಾದಗಳನ್ನು ನಾವು ಓದಬೇಕು ಅಂತ ನಾವು ನೋಡುವಾಗ ಕೆಲವು ವಿಷಯಗಳ ಜ್ಞಾಪಕದಲ್ಲಿರಬೇಕು. ಯಾರಾದರೂ ಒಂದೇ ಒಬ್ಬ ವ್ಯಕ್ತಿ ಮಾತ್ರ ಅದನ್ನು ಯಾವುದಾದ್ರೂ ಅನುವಾದ ಮಾಡಿದರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಒಂದು ಗುಂಪು ಜನರು ಒಟ್ಟಿಗೆ ಬಂದು ಟ್ರಾನ್ಸ್ಲೇಟ್ ಮಾಡಿದಾಗ ಇಟ್ ಇಸ್ ಗುಡ್. ಆದರೆ ಒಬ್ಬ ವ್ಯಕ್ತಿ ಅಂದರೆ ಈ ಬಯಾಸ್, ಅವನು ಬೇರೆ ಏನೋ ವಿಷಯಗಳ ಅನ್ನತ್ತೆ ಒನ್ ಮೈಂಡಲ್ಲಿ ಇರುತ್ತೆ ಮಾಡುವಾಗ. ಓಕೆ, ಉದಾಹರಣೆಗೆ ದ ಲಿವಿಂಗ್ ಬೈಬಲ್ is by Kenneth Taylor. Okay, it is actually not a translation, it's a paraphrase. Okay, so ಅಂದರೆ ಅವನ ಸ್ವಂತ ಅಭಿಪ್ರಾಯಗಳನ್ನು ಬರೆಯಲಾಗಿದೆ. ಸೊ ಇಟ್ ಇಸ್ ಬಯಾಸ್ಡ್. ಸೊ ಅಂದರೆ ಕಮಿಟಿ, ಅಂದರೆ ಒಂದು ಕೆಲವು ಜನರು ಒಟ್ಟಿಗೆ ಸೇರಿ ಅನುವಾದ ಮಾಡಿದರೆ ನಾವು ನಂಬಬಹುದು. ಓಕೆ, ಹಂಡ್ರೆಡ್ಸ್ ಆಫ್ ಎಕ್ಸ್ಪರ್ಟ್ಸ್ ಹೀಬ್ರೂ, ಗ್ರೀಕಲ್ಲಿ ಎಲ್ಲ ಒಟ್ಟಿಗೆ ಎಲ್ಲ ನೋಡಿ ಅದನ್ನು ನಾವು ಅನುವಾದ ಮಾಡಬಹುದು. ಓಕೆ, ಕೆಲವು ಸಮಯದಲ್ಲಿ ಅನುವಾದ ಮಾಡಿದಾಗ ಅದು ತಪ್ಪಿದೆ, ಇದು ಸರಿ ಇದೆ ಅಂತ ಕೆಲವು ಕ್ರಿಟಿಕ್ ಕೂಡ ಮಾಡ್ತಾರೆ. ದಟ್ ಈಸ್ ಗುಡ್. ಓಕೆ, ಸೊ ಕೆಲವು ಡಿನಾಮಿನೇಷನ್ಗಳು ಅನುವಾದ ಮಾಡೋದ್ರಿಂದ ನಾವು ಸ್ವಲ್ಪ ಅದನ್ನು ಓದುವಾಗ ಸ್ವಲ್ಪ ಹುಷಾರಾಗಬೇಕು. ಓಕೆ, ಸೊ ಉದಾಹರಣೆಗೆ ಇಟ್ ಇಸ್ ನ್ಯೂ ವರ್ಲ್ಡ್ ಟ್ರಾನ್ಸ್ಲೇಷನ್ ಇಸ್ ಪ್ರೊಡ್ಯೂಸ್ಡ್ ಬೈ ಜೆಹೋವಾ ವಿಟ್ನೆಸ್. ಅವರು ಇದನ್ನು ಅನುವಾದ ಮಾಡಿದ್ದಾರೆ. ಅಂದರೆ ಏನು, ಅವ್ರಿಗೆ ಏನು ಬೇಕು ಅದನ್ನು ಅಲ್ಲಿ ಹಾಕಿ, ಏನು ಬೇಡ ಅದನ್ನು ತೆಗೆದಿದ್ದಾರೆ. ಉದಾಹರಣೆಗೆ ಯೋಹಾನ 1:1 ಆದಿಯಲ್ಲಿ ವಾಕ್ಯವಿತ್ತು. ಸೊ ಈ ರೀತಿ ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೆ ನಾವು ಹುಷಾರಾಗಬೇಕು. ಸೊ ಬೇರೆ ಬೇರೆ ಬ್ಯಾಕ್ಗ್ರೌಂಡು, ಬೇರೆ ಬೇರೆ ಜನ ಎಲ್ಲ ಒಟ್ಟಿಗೆ ಬಂದು ಮಾಡುವಾಗ ದೆನ್ ವಿ ಕ್ಯಾನ್ ಟ್ರಸ್ಟ್. ಸೊ ದೆನ್ ವಿ ವಿಲ್ ಸಿ ಡಿಫ್ರೆಂಟ್. ಓಕೆ, ನೆಕ್ಸ್ಟ್ ಡಿಫ್ರೆಂಟ್ ಟ್ರಾನ್ಸ್ಲೇಷನ್ ನಾವು ನೋಡ್ಬೋದು. ಕಿಂಗ್ ಜೇಮ್ಸ್, ನ್ಯೂ ಕಿಂಗ್ ಜೇಮ್ಸ್ ವರ್ಷನ್, ಅಮೇರಿಕನ್ ಸ್ಟ್ಯಾಂಡರ್ಡ್ ವರ್ಷನ್, ನ್ಯೂ ಅಮೇರಿಕನ್ ಸ್ಟ್ಯಾಂಡರ್ಡ್ ಬೈಬಲ್, ನ್ಯೂ ಇಂಟರ್ನ್ಯಾಷನಲ್ ವರ್ಷನ್, ನ್ಯೂ ಅಮೇರಿಕನ್ ಬೈಬಲ್. ವಾಟ್ ಈಸ್ ದ ಬೆಸ್ಟ್ ಟ್ರಾನ್ಸ್ಲೇಷನ್ ಟು ಯೂಸ್ ಅಂತ ನಾವು ನೋಡುವಾಗ ನೆಕ್ಸ್ಟ್ ಯಾವುದು ಬೆಸ್ಟ್ ಟ್ರಾನ್ಸ್ಲೇಷನ್? ನೀ ಆನ್ಸರ್. ಅಂದರೆ ಇಲ್ಲಿ ಏನು ಹೇಳ್ತಾರೆ ಒಬ್ಬರು ವ್ಯಕ್ತಿ ಅಂದರೆ, ಕೆಳಗಡೆ ನಾವು ಓದೋಣ. ಉತ್ತರ ಹೇಗಿತ್ತು? ಬೈಬಲ್ಗಳ ಮೇಲೆ ಚರ್ಮದ ಚಿಕಿತ್ಸೆಗೆ ವಿಶೇಷವಾಗಿ ಉತ್ತಮವಾದ ಒಂದು ತೈಲವಿದೆ. ವಾಸ್ತವವಾಗಿ ಅದು ನಿಮ್ಮ ಬೈಬಲ್ ಉತ್ತಮ ಸ್ಥಿತಿಯಲ್ಲಿ ಉಳಿಯುತ್ತದೆ ಎಂದು ಖಚಿತಪಡಿಸುತ್ತದೆ. ಅದನ್ನು ಮಾರಾಟ ಮಾಡಲಾಗುವುದಿಲ್ಲ, ಆದರೆ ಮಾನವನ ಅಂಗೈಯಲ್ಲಿ ಕಾಣಬಹುದು. ಅಂದರೆ ನೀವು ಬೈಬಲ್ ಯೂಸ್ ಮಾಡ್ತಾನೆ ಇದ್ರೆ ನಿಮ್ಮ ಕೈಯಲ್ಲಿ ಎಣ್ಣೆ ಉತ್ಪತ್ತಿ ಆಗುತ್ತೆ. ಅದರಿಂದ ಬೈಬಲ್ ಬಹಳ ಕಾಲಗಳು ಉಳಿಯುತ್ತೆ. ಅಂದರೆ ಬೈಬಲ್ನ ಭಾಳ ದಿವಸ ಚೆನ್ನಾಗಿ ಇರಬೇಕಂದ್ರೆ ಏನು ಮಾಡಬೇಕು? ಯೂಸ್ ಮಾಡ್ತಾ ಇರ್ರಿ. ನಿಮ್ಮ ಕೈಯಲ್ಲಿ ಎಣ್ಣೆ ಬರ್ತಾ ಇರುತ್ತೆ, ಪಾಮ್ ಆಯಿಲ್ ಅಂತ. ಅಂದರೆ ವಾಟ್ ಈಸ್ ಈ ಸೇಯಿಂಗ್ ಇಸ್ keep using the Bible. Okay, the person who said was Fred W. Crow, president of American Bible Society. Okay, we'll go to next. 2 ತಿಮೋಥಿ 3:16-17 ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗಲಿ. ಸೊ ಬೈಬಲ್ನ ಕಲಿಸಲು, ಖಂಡಿಸಲು, ಸರಿಪಡಿಸಲು ಉಪಯೋಗಿಸಲಾಗಿದೆ. ನಮ್ಮ ಜೀವನವು ಸಂಪೂರ್ಣವಾಗಲು ನೀಡಲಾಗಿದೆ. ಟು ಬಿ ಎಕ್ವಿಪ್ಡ್, ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಾವು ತಯಾರಾಗಕ್ಕೆ ದೇವರ ವಾಕ್ಯ ಉಪಯುಕ್ತವಾಗಿದೆ. ಕೀರ್ತನೆಗಳಲ್ಲಿ ಹೇಳುತ್ತೆ 2-3, ಯಾವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋದಲ್ಲಿ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವುದು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಆದರೆ ಅದರ ಎಲೆ ಬಾಡುವುದಿಲ್ಲ. ಸೊ ನಾವು ಇಲ್ಲೇನಂತೆ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಹಳೆಯ ಒಡಂಬಡಿಕೆಯ ದಿನಗಳಲ್ಲಿ ಜನರು ಏನು ಮಾಡಿದ್ರು? ಕಾನೂನುಗಳ ಮೇಲೆ ಅವರು ಧ್ಯಾನ ಮಾಡ್ತಾರೆ. ಆದರೆ ಈಗ ನಾವು ಯೇಸುವಿನ ಮೇಲೆ ಧ್ಯಾನ ಮಾಡ್ತೀವಿ. ಬೈಬಲ್ ಬಹಳ ವಿಶಿಷ್ಟವಾಗಿದೆ. ಏನು ಗೊತ್ತಾ ಕಾರಣ? ಯಾಕೆಂದರೆ ಸುಮಾರು ಜನರೇಷನ್ಸ್, ಬೇರೆ ಬೇರೆ ಜನರೇಷನಲ್ಲಿ
ಯಾವುದೇ ಪ್ರವಾದಿ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ರಾಜ ಇರಲಿ, ಓಕೆ, ಅದು ಅವನೇನೇ ಬರೆದಿದ್ರು ಇನ್ನೊಬ್ಬ ವ್ಯಕ್ತಿಗೆ ಅದು ಸರಿ ಹೊಂದುತ್ತೆ, ಹೊಂದಾಣಿಕೆ ಆಗುತ್ತೆ. ಇಟ್ ಮ್ಯಾಚಸ್. ಯಾಕೆ ಮ್ಯಾಚ್ ಆಗುತ್ತಿದ್ದು? ಯಾಕೆಂದ್ರೆ ಎಲ್ಲರೂ ಕೂಡ ಯಾರಿಂದ ಪ್ರೇರೇಪಿಸಲ್ಪಟ್ಟಿದ್ದಾರೆ? ಪವಿತ್ರ ಆತ್ಮನಿಂದ, ದೇವರಿಂದ ಪ್ರೇರೇಪಿಸಲ್ಪಟ್ಟ. ಇಲ್ಲಾಂದ್ರೆ 200 ವರ್ಷಗಳ ಹಿಂದೆ ಓಕೆ ಅವನು ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಹೆಂಗೆ ಮಾತಾಡ್ತಾನೆ? ಮೊಬೈಲ್ ಇನ್ನೂ ಇರಲೇ ಇಲ್ಲ ಆ ಟೈಮ್ ಅಲ್ವಾ? ಸೊ ಅಂದರೆ ಇನ್ನು ಸುಮಾರು ಜನರೇಷನ್ಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು. ಇಟ್ ಇಸ್ ನಾಟ್ ದ ಸೇಮ್ ಓನ್ಲಿ ಡಾಕ್ಟರ್ಸ್, ಓನ್ಲಿ ಸೈಂಟಿಸ್ಟ್, ಓಕೆ, ಓನ್ಲಿ ಬಿಸ್ನೆಸ್ ಪೀಪಲ್, ಓಕೆ, ಆ ಥರ ಅಲ್ಲ. ಬೇರೆ ಬೇರೆ ರೈತರು, ಈ ರೀತಿ ಎಲ್ಲ ಜನರು ಕಂಪೇರ್ ಮಾಡುವಾಗ ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ. ಬಿಕಾಸ್ ಇಟ್ ಈಸ್ ಇನ್ಸ್ಪೈರ್ಡ್ ಪ್ಯೂರ್ಲಿ ಫ್ರಮ್ ದ ಹೋಲಿ ಸ್ಪಿರಿಟ್. ಓಕೆ, ದಟ್ಸ್ ವೈ ವಿ ಕ್ಯಾನ್ ಟ್ರಸ್ಟ್ ಗಾಡ್ಸ್ ವರ್ಡ್. ನೆಕ್ಸ್ಟು ಇಲ್ಲ ನೋಡುವಾಗ ಬೈಬಲ್ನ ಏಕತೆಗೆ ಕಾರಣವೇನೆಂದರೆ ಬರಹಗಾರರು ಒಂದೇ ಪವಿತ್ರಾತ್ಮದಿಂದ ಪ್ರೇರಿತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುವುದು ಬೈಬಲ್ ಪ್ರೇರಿತವಾಗಿದೆ ಎಂಬುದಕ್ಕೆ ಪುರಾವೆಯನ್ನು ಒದಗಿಸುತ್ತದೆ. ನೋಡಿ ನೆಕ್ಸ್ಟ್. ಓಕೆ, ಇಲ್ಲಿ ಆದಿಕಾಂಡದಲ್ಲಿ ಏನಾಯಿತು ಅಂತ ನಾವು ನೋಡುವಾಗ, ಸ್ವರ್ಗವು ಆದಿಕಾಂಡ ಪುಸ್ತಕದಲ್ಲಿ ಕಳೆದುಕೊಂಡಿತು, ಪ್ರಕಟಣೆ ಮರಳಿ ಪಡೆದ ಸ್ವರ್ಗವಾಗಿದೆ. ಆದಿಕಾಂಡದಲ್ಲಿ ಜೀವ ವೃಕ್ಷದ ದ್ವಾರವು ಮುಚ್ಚಲ್ಪಟ್ಟಿದ್ದರೆ ಪ್ರಕಟಣೆಯಲ್ಲಿ ಅದು ಶಾಶ್ವತವಾಗಿ ತೆರೆಯಲ್ಪಟ್ಟಿದೆ. ನೆಕ್ಸ್ಟ್, ಇಲ್ಲಿ ನಾವು ನೋಡುವಾಗ ಕೆಲವು ಸಮಯದಲ್ಲಿ ಜನ ತಪ್ಪು ಹುಡುಕ್ತಾರಲ್ಲ. ಆಮೇಲೆ 1% ಕಡಿಮೆ ಗ್ರಂಥಗಳು ಸಮರ್ಥ ವಿವಾದದಲ್ಲಿವೆ. ಓಕೆ, ಇಟ್ ಇಸ್ ಇನ್ ಟು ಸಮ್ ಕಾಂಪಿಟೆಂಟ್ ಡಿಸ್ಪ್ಯೂಟ್, ಲೆಸ್ ದೆನ್ 1%. ಯಾ, ಸೊ ದ ಆಟಿಟ್ಯೂಡ್ ಟುವರ್ಡ್ಸ್ ದ ಬೈಬಲ್. ಸೊ ವಿ ಗಾಟ್ ಟು ರೀಡ್. ಸೊ ನಿಮಗೆ ಇದು ದೇವರಿಂದ ಬಂದದಂತ ಗೊತ್ತಾಗುವಾಗ ನಾವು ಇದನ್ನು ಹೇಗೆ ಓದ್ತೀವಿ? ಏನೋ ಪೂರ್ತಿ ಮನಸ್ಸಿನಿಂದ ನಾವು ದೇವರ ವಾಕ್ಯವನ್ನು, ಮೈಂಡಿನಿಂದ ದೇವರ ವಾಕ್ಯವನ್ನು ಓದಬೇಕು. ಯಾಕಂದರೆ ಇದು ನಮ್ಮ ಜೀವನವನ್ನು ಬದಲಾಯಿಸುತ್ತೆ. ಸೊ ಯಾಕೆ ನಾವು ಬೈಬಲ್ ಓದಬೇಕು? ನೆಕ್ಸ್ಟ್, ಯಾಕೆ ಅಧ್ಯಯನ ಮಾಡಬೇಕು? ನಮ್ಮ ಜೀವನದಲ್ಲಿ ನೀವು ಹೊಂದಬಹುದಾದ ಪ್ರಮುಖ ರಿಲೇಷನ್ಶಿಪ್, ಭಾಳ ಒಳ್ಳೆ ರಿಲೇಷನ್ ಯಾವುದು ನಮಗೆ? ದೇವರ ಅಲ್ವಾ? ಸೊ ದ್ಯಾಟ್ ರಿಲೇಷನ್ಶಿಪ್ ಯು ಕ್ಯಾನ್ ಫೈಂಡ್ ಓನ್ಲಿ ಥ್ರೂ ದ ಬೈಬಲ್. ಬೈಬಲಿಂದ ಮಾತ್ರ. ಜಾನ್ ಬೆನಿಯನ್ ಅಂತ ಅವರು ಹೇಳಿದ್ದಾರೆ, ಒಂದು ಪಾಪವು ನಿಮ್ಮನ್ನು ಬೈಬಲಿನಿಂದ ದೂರ ಇಡುತ್ತೆ, ಅಂದರೆ ವಾಕ್ಯಗಳಿಂದ, ಅಥವಾ ವಾಕ್ಯಗಳು ನಿಮ್ಮನ್ನು ಪಾಪದಿಂದ ದೂರ ಇಡುತ್ತೆ. ಏನಾದರೂ ಒಂದು ಎರಡು ಒಟ್ಟಿಗೆ ಹೋಗಲ್ಲ. ಒಂದು ಬೈಬಲ್ ನಿಮ್ಮನ್ನ ಪಾಪದಿಂದ ದೂರ ಇಡುತ್ತೆ, ಅಥವಾ ಪಾಪ ನಿಮ್ಮನ್ನ ಬೈಬಲಿಂದ ದೂರ ಇಡುತ್ತೆ. ದೇವರನ್ನು ತಿಳಿದುಕೊಳ್ಳುವುದು ಶಾಶ್ವತ ಜೀವನ. ಯೋಹಾನ 17:3, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವನ. ನಾವು ಬೈಬಲ್ ಮೂಲಕ ದೇವರ ಜೀವಂತ ವಾಕ್ಯವಾದ ಕ್ರಿಸ್ತನನ್ನು ತಿಳಿದುಕೊಳ್ಳಬಹುದು. ಯೋಹಾನ 1:1, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ದೇವರೊಂದಿಗಿನ ನಮ್ಮ ಸಂಬಂಧವನ್ನು ಪರಿವರ್ತಿಸುವ ರೋಮಾಂಚಕ ಮತ್ತು ಬೆಳೆಯುತ್ತಿರುವ ಅಧ್ಯಯನ ಸಮಯವನ್ನು ನಾವು ಹೊಂದಿರಬೇಕು. ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? ಬೈಬಲ್ನ ಯಾವುದಕ್ಕೆ ಕಂಪೇರ್ ಮಾಡಲಾಗಿದೆ? ಓಕೆ, ಯಾವುದಕ್ಕೆ? ಬೈಬಲ್ ಇಸ್ ಲೈಕ್ ಅ ವಾಟರ್, ಇಟ್ ಸೇಸ್ ರೈಟ್, ಕಂಪೇರ್ಡ್ ಟು ವಾಟರ್. ಜೀವವುಳ್ಳ ನೀರು, ಬುಗ್ಗೆ. ಯೋಹಾನ 15:3, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧವಾಗಿದ್ದೀರಿ. ಅಂದರೆ ನೀರು ಶುದ್ಧ ಮಾಡುತ್ತಲ್ವ? ದೇವರ ವಾಕ್ಯವು ನಮ್ಮ ಜೀವನಕ್ಕೆ ಬೆಳಕಾಗಿದೆ. ಕೀರ್ತನೆಗಳು 119:105 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವು ಆಧ್ಯಾತ್ಮಿಕ ಆಹಾರವಾಗಿದೆ. ಮತ್ತಾಯ 4:4, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ. ದೇವರ ವಾಕ್ಯವು ಬೀಜವಾಗಿದೆ ಅಂತ ಲೂಕ 8:15 ಹೇಳುತ್ತೆ. ದೇವರ ವಾಕ್ಯವು ಕತ್ತಿ ಅಂತಿದೆ, ಇಬ್ರಿಯರಿಗೆ 4:12 ಹೇಳುತ್ತೆ. ದೇವರ ವಾಕ್ಯವು ಬೆಂಕಿ ಮತ್ತು ಸುತ್ತಿ ತರ ಇದೆ ಅಂತ ಯೆರೆಮೀಯ 23:29 ಹೇಳಲಾಗಿದೆ. ಸೊ ದೇವರ ವಾಕ್ಯವು ನಮಗೆ ಹೇಗೆ ಉಪಯುಕ್ತವಾಗಿದೆ? ನಮ್ಮನ್ನು ಶುದ್ಧ ಮಾಡುತ್ತೆ. ಕೀರ್ತನೆಗಳು 119:9-11 ದೇವರ ವಾಕ್ಯವು ನಮಗೆ ಪ್ರಾರ್ಥಿಸಲು ಸಹಾಯ ಮಾಡುತ್ತೆ. ಯೋಹಾನ 15:7 ದೇವರ ವಾಕ್ಯವನ್ನು ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ.
ಮತ್ತಾಯ 7:24-25. ದೇವರ ವಾಕ್ಯಕ್ಕಾಗಿ ನೀವು ಎಷ್ಟು ಹಸಿದಿದ್ದೀರಿ. ಓಕೆ, ಹೌ ಡೆಸ್ಪರೇಟ್ ಆಗಿ ಪ್ರತಿದಿನ ನಿಯಮಿತ ಸಮಯವನ್ನು ನಾವು ಹೊಂದಿದ್ದೀವ. ಅಂದರೆ ಎವ್ರಿ ಡೇ ಡು ಹ್ಯಾವ್ ಎ ಫಿಕ್ಸ್ಡ್ ಟೈಮ್. ನಿಮ್ಮ ಅಧ್ಯಯನವು ಅಡೆತಡೆ ಇಲ್ಲದೆ ಇರುವುದನ್ನು ನೀವು ಖಚಿತಪಡಿಸಿಕೊಳ್ಳುತ್ತೀರಿ. ನೀವು ಮನಸ್ಫೂರ್ತಿ ಆಗುವವರೆಗೂ ನೀವು ಓದುತ್ತೀರಿ. ಪ್ರತಿಯೊಬ್ಬ ಶಿಷ್ಯನು ತನ್ನ ವಾಕ್ಯದಲ್ಲಿ ಆನಂದಿಸಲು ಮತ್ತು ಅದರ ಅದ್ಭುತಗಳನ್ನು ಕಂಡುಕೊಳ್ಳಲು ದೇವರು ಉದ್ದೇಶಿಸುತ್ತಾನೆ. ಕೀರ್ತನೆಗಳು 119:18 ಹೇಳ್ತಾರೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವುದು. ಅಪೊಸ್ತಲರು 17 ಯಾಕೆ ನಾವು ಅಧ್ಯಯನ ಮಾಡುವುದು ಹೇಗೆ, ಬೈಬಲ್ ಅಧ್ಯಯನ ಮಾಡುವುದು ಹೇಗೆ ಅಂತ ನೋಡುವಾಗ ಇಲ್ಲಿ ನಾವು ನೋಡ್ತೀವಿ ಬೆರೆಯನ್ನರು ಮತ್ತು ಥೆಸಲೋನಿಕರು. ಬೆರೆಯನ್ನರು ಥೆಸಲೋನಿಕರಿಗಿಂತ ಸದ್ಗುಣಗಳಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರಗ್ರಂಥಗಳನ್ನು ಶೋಧಿಸಿದರು. ಅವರು ಬಹಳ ಸದ್ಗುಣವುಳ್ಳವರಾಗಿದ್ದರು ಅಂತ ಹೇಳುತ್ತೆ. ವಚನಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು, ನೋಟ್ಬುಕ್ಕಲ್ಲಿ ನಾವು ವಿಷಯಗಳನ್ನು ಬರ್ಕೋಬೇಕು. ಇನ್ನು ಯಾವ ರೀತಿ ನಾವು ಬೈಬಲ್ ಸ್ಟಡಿ ಮಾಡಬೇಕು? ನೆಕ್ಸ್ಟ್, ಸೊ ಬೈಬಲನ್ನು ಹೇಗೆ ಹೋಗ್ಬೋದು? ಒಂದು ಪುಸ್ತಕ ತಗೊಬೋದು, ಒಂದು ಟೈಮ್ಗೆ ಒಂದು ಪುಸ್ತಕ. ಓಕೆ, ಮೇ ಬಿ ಜೆನೆಸಿಸ್ ಆರ್ ಎಕ್ಸೋಡಸ್, ಯು ಟೇಕ್ ಇಟ್ ಲೈಕ್ ದಟ್. ಅಥವಾ ಒಂದು ಸೆಕ್ಷನ್, ಒಂದು ವಿಭಾಗ, ಅಥವಾ ಒಂದು ಕ್ಯಾರೆಕ್ಟರ್ ಬೈಬಲಲ್ಲಿ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ಹೌ ಯು ವಾಂಟ್ ಟು ಡೂ ಯೋರ್ ಬೈಬಲ್ ಸ್ಟಡಿ. ಅಥವಾ ಒಂದು ವರ್ಡ್, ಓಕೆ, ಇಟ್ ಕ್ಯಾನ್ ಬಿ ಅಬೌಟ್ ಹೋಲಿ ಸ್ಪಿರಿಟ್, ಓಕೆ, ಇಟ್ ಕ್ಯಾನ್ ಬಿ ಅಬೌಟ್ ಚರ್ಚ್, about discipline, about purity. You can just take a word and also you can do a Bible study. Okay? Keep writing notes. Okay, ನಿಮಗೆ ಬೈಬಲ್ ಓದುವಾಗ ಕೆಲವು ಓಕೆ ಕಲರ್ ಪೆನ್ಗಳಲ್ಲಿ ನೀವು ಅದನ್ನು ಮಾರ್ಕ್ ಮಾಡ್ಬೋದು. ಓಕೆ, ಸೊ ಹೌ ಟು ಸ್ಟಡಿ ದ ಬೈಬಲ್? ABCD. ಮೊದಲು ಎ ಅಂದರೆ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಆಸ್ಕ್ ಕ್ವಶನ್. ಯಾರು ಬೈಬಲ್ ಬರೆದ್ರು, ಯಾಕೆ ಬರೆದ್ರು, ಓಕೆ, ಏನನ್ನ ಬರೆದ್ರು, ಯಾವಾಗ ಬರೆದ್ರು, ಹೇಗೆ ಬರೆದ್ರು, ಎಲ್ಲಿ ಬರೆದ್ರು, ಈ ರೀತಿಯಾದ ಪ್ರಶ್ನೆಗಳನ್ನು ನಾವು ಕೇಳಬೇಕು. ನಾನು ಈ ವಿಷಯದಲ್ಲಿ ಈ ವಚನಗಳಿಂದ ನಾನೇನು ಬದಲಾವಣೆ ಆಗ್ಬೋದು, ನಾನೇನು ಕೆಲವು ವಿಷಯಗಳನ್ನ ಚೇಂಜ್ ಮಾಡ್ಬೋದು. ಮತ್ತು ಹಳೆಯ ಒಡಂಬಡಿಕೆ ವಚನಗಳಿಗೆ ಕಂಪೇರ್, ಹೋಲಿಕೆ ಮಾಡ್ಕೊಳ್ಬೇಕು. ಸಿ ಅಂದರೆ ಕಂಪೇರ್, ಡಿ ಅಂದರೆ ಡ್ರೀಮ್, ಅಂದರೆ ನೀವು ಹೂವೇ ಮಾಡ್ಕೊಬೇಕು ಆ ವಚನಗಳನ್ನು ಓದುವ. ಪುಟ್ ಯುವರ್ ಸೆಲ್ಫ್ ಇನ್ ದಟ್ ಸಿಚುವೇಶನ್. ಸೊ ಕನ್ಕ್ಲೂಷನ್ ನೋಡುವಾಗ, ಬಂಡೆಯ ಮೇಲೆ ತನ್ನ ಮನೆಯನ್ನು ನಿರ್ಮಿಸಿದ ಬುದ್ಧಿವಂತ ಮನುಷ್ಯನು ತನ್ನ ಮಾತನ್ನು ಕೇಳಿ ಅದನ್ನು ಪಾಲಿಸುವ ಚಿತ್ರ ಎಂದು ಯೇಸು ಹೇಳಿದರು. ಅಂದರೆ ನಿಜವಾಗ್ಲೂ ಬುದ್ಧಿವಂತ ಯಾರು? ಬಂಡೆ ಮೇಲೆ ಮನೆ ಕಟ್ಟಿದರು. ಅಂದರೆ ಏನು? ವಾಕ್ಯವನ್ನು ಓದಿ ಅದರ ಪ್ರಕಾರ ಫಾಲೋ ಮಾಡಿ. ಆಮೆನ್. ಸೊ ಈ ಒಂದು ಬೈಬಲ್ ಕಮೆಂಟ್ರಿ ನಾವು ನೋಡುವಾಗ, ಓಕೆ, ದಿಸ್ ಇಸ್ ಇಟ್ ಇಸ್ ಅನ್ ಇಂಟ್ರಡಕ್ಷನ್, ರೈಟ್? ಸೊ ಬೈಬಲ್ ಕಮೆಂಟ್ರಿನ ಒಂದೊಂದು ಪುಸ್ತಕಕ್ಕೂ ಒಂದೊಂದು ಕಮೆಂಟ್ರಿನ ಓವರ್ವ್ಯೂ, ಬೈಬಲ್ ಓವರ್ವ್ಯೂ ನಾವು ಮಾಡಿದ್ದೀವಿ. ವಿ ವಿಲ್ ಗಿವ್ ಇಟ್ ಟು ಯು. ಯು ಕ್ಯಾನ್ ಟೇಕ್ ಟೈಮ್ ಆ್ಯಂಡ್ ರೀಡ್ ಇಟ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್.